ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಕರ್ ಲ್ಯಾಬ್. ಸೊ ಇವತ್ತು ನಾವು ಅನ್ಬಾಕ್ಸ್ ಮಾಡ್ತಾ ಇರೋದು RC ಟ್ರ್ಯಾಕ್ಟರು 3D ಪ್ರಿಂಟೆಡ್. ಸೊ ಈ ಟ್ರ್ಯಾಕ್ಟರು ನಮ್ಮ ಅಕರ್ ಲ್ಯಾಬಲ್ಲಿ ಲೋ ಕಾಸ್ಟಲ್ಲಿ ಇದು ಬರುತ್ತೆ. ಸೊ ಯಾರಾದರೂ ಲೋ ಕಾಸ್ಟಲ್ಲಿ RC ಟ್ರ್ಯಾಕ್ಟರ್ನ ನೀವು ನೋಡ್ತಾ ಇದ್ದರೆ ನೀವು ಈ ಟ್ರ್ಯಾಕ್ಟರ್ನ ಚೂಸ್ ಮಾಡ್ಬೋದು. ಸೊ ಈ ಟ್ರ್ಯಾಕ್ಟರ್ನ ಇವತ್ತು ಅನ್ಬಾಕ್ಸ್ ಮಾಡೋಣ ಆ್ಯಂಡ್ ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ನೋಡೋಣ. ಸೊ ಇದು ಬಂದುಬಿಟ್ಟು ಕಂಪ್ಲೀಟ್ಲಿ 3D ಪ್ರಿಂಟ್ ಆಗಿರುತ್ತೆ RC ಟ್ರ್ಯಾಕ್ಟರು. ಆ್ಯಂಡ್ ಮೋಟ್ರ್ ಯೂಸ್ ಮಾಡ್ತಿರೋದು ಮೆಟಲ್ BO ಗೇರ್ ಮೋಟ್ರ್ ಆಗಿರುತ್ತೆ. ಆ್ಯಂಡ್ ನೀವು ಇದರಲ್ಲಿ ಇನ್ಬಿಲ್ಟ್ ಬ್ಯಾಟ್ರಿ ಇರೋದನ್ನ C-ಟೈಪ್ ಚಾರ್ಜರ್ ಯೂಸ್ ಮಾಡಿಕೊಂಡು ಚಾರ್ಜ್ ಮಾಡ್ಬೋದು. ಒಂದ್ಸಲ ಚಾರ್ಜ್ ಮಾಡಿದ್ರೆ ಅರೌಂಡ್ ಒಂದು 30 ಮಿನಿಟ್ಸ್ವರೆಗೂ ನೀವು ಪ್ಲೇ ಮಾಡ್ಬೋದು. ಸೊ ಓಪನ್ ಮಾಡೋಣ, ಬಾಕ್ಸ್ ಒಳಗೆ ಏನೇನಿದೆ ಅಂತ ನೋಡೋಣ. ಸೊ ಫಸ್ಟು ನಿಮಗೆ ಒಂದು ರಿಮೋಟ್ ಬರುತ್ತೆ ಈ ರೀತಿ. ಆಮೇಲೆ ಈ ರಿಮೋಟು ಏನಾಗಂದರೆ ಮಾರ್ಕೆಟಲ್ಲಿ ಅವೈಲಬಿಲಿಟಿ ಇರೋದ್ರ ಮೇಲೆ ಡಿಸೈನ್ ಚೇಂಜ್ ಆಗುತ್ತೆ. ಆಮೇಲೆ ಇದೇ ರಿಮೋಟು ಬಂದಿಲ್ಲ ಅಂತ ಕೇಳ್ಬೋದು. ಸೊ ಅದಾದಮೇಲೆ ನಿಮಗೆ ಒಂದು C-ಟೈಪ್ ಚಾರ್ಜಿಂಗ್ ಕೇಬಲ್ ಬರುತ್ತೆ ಮತ್ತು RC ಟ್ರ್ಯಾಕ್ಟರ್ ಬರುತ್ತೆ. ಓಕೆನಾ. ಸೊ ಬಾಕ್ಸ್ನ ನಾವು ಸೈಡಲ್ಲಿ ಇಡೋಣ. ಬಾಕ್ಸಲ್ಲಿ ಇಷ್ಟೇ, ಇನ್ನೇನು ಇಲ್ಲ. ಸೊ ನೀವು ನೋಡ್ತಿರ್ಬೋದು ಡೀಟೇಲಿಂಗ್ ಆಫ್ RC ಟ್ರ್ಯಾಕ್ಟರ್ ಹೇಗಿದೆ ಅಂತ. ಸೊ ಸೈಲೆನ್ಸರು ಬೆಂಡ್ ಆಗಿದೆ ಅಂದ್ಕೊಬಿಡಿ, ಅದು ಟ್ರಾನ್ಸ್ಪೋರ್ಟಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಅದನ್ನು ಬೆಂಡ್ ಮಾಡಿ ಕೂರಿಸಿರ್ತೀವಿ. ನೀವು ಅದನ್ನು ಸ್ಟ್ರೈಟ್ ಮಾಡ್ಕೋಬೋದು. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಇದರಲ್ಲಿ ನಿಮಗೆ ಬ್ಯಾಕ್ ಸೈಡು ಹುಕ್ ಬರುತ್ತೆ. ಫಸ್ಟ್ ಏನೇನು ಫೀಚರ್ಸ್ ಇದೆ ಅಂತ ಹೇಳ್ಬಿಡ್ತೀನಿ. ನೀವು ಟ್ರಾಲಿ ಕನೆಕ್ಟ್ ಮಾಡಿದ್ರೆ ಮಾಡ್ಬೋದು, ಮತ್ತು ಕಲ್ಟಿವೇಟ್ರ್ ಏನಾದ್ರು ಕನೆಕ್ಟ್ ಮಾಡಿದ್ರೆ ಮಾಡ್ಬೋದು. ಬಟ್ ಇದು ಮ್ಯಾನ್ಯುಯಲ್ ಆಪ್ರೇಷನ್ ಇರುತ್ತೆ. ಓಕೆನಾ. ಇದು ರಿಮೋಟಲ್ಲಿ ಆಪ್ರೇಟ್ ಆಗೋಲ್ಲ. ಮತ್ತು ಇದೆಲ್ಲ ಇಂಡಿಕೇಟರು ಓನ್ಲಿ ಅಸ್ಥೆಟಿಕ್ ಲುಕ್ಕಿಗೋಸ್ಕರ ಹಾಕಿದ್ದೀವಿ. ಅದಾದಮೇಲೆ ಫ್ರಂಟ್ ಸ್ಟೇರಿಂಗ್ ಏನಿದೆ ನಿಮಗೆ ಲೆಫ್ಟು ರೈಟು ವರ್ಕ್ ಆಗುತ್ತೆ. ಬಟ್ ಇದರಲ್ಲಿ ಸರ್ವೋ ಯೂಸ್ ಮಾಡಿದ್ದೀವಿ, ಬಟ್ ಅದನ್ನು ನಾವು ಸರ್ವೋ ಥರ ಯೂಸ್ ಮಾಡಿಲ್ಲ, ಆ್ಯಸ್ ಎ ಗೇರ್ಡ್ ಮೋಟ್ರ್ ಥರ ಕನ್ವರ್ಷನ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ನಿಮಗೆ ಇದು TPU ಅಂದರೆ ರಬ್ಬರ್ ಟೈಪ್ ನಿಮಗೆ ಟೈರ್ ಸಿಗುತ್ತೆ. ಸೊ ಇದು ನಿಮಗೆ ಯು ಕ್ಯಾನ್ ಫೀಲ್ ಇಟ್, ಅಂದರೆ ಮೆದು ಬರುತ್ತೆ, ಒಂದು ರಬ್ಬರ್ ಟೈರ್ ಥರ ಏನಿರುತ್ತೆ ಆ ಥರ ಬರುತ್ತೆ. ಆಮೇಲೆ ಸ್ಟೇರಿಂಗು, ಸೀಟು, ಮತ್ತು ನೀವು ಏನಂತೀವಿ ಟಾಪ್ ಲಿಂಕ್ ಬಾರ್ ಕನೆಕ್ಟ್ ಮಾಡಲಿಕ್ಕೆ ಹೋದ ಆಪ್ಷನ್ ಕೊಟ್ಟಿದ್ದೀವಿ. ಸೊ ಅದಾದಮೇಲೆ ನಿಮಗೆ ಇಲ್ಲಿ C-ಟೈಪ್ ಚಾರ್ಜರ್ ಪಾಯಿಂಟ್ ಕೊಟ್ಟಿದ್ದೀವಿ. ನೀವು C-ಟೈಪ್ ಚಾರ್ಜರ್ ಕೇಬಲ್ ಇವನ್ನ ಇಲ್ಲಿ ಕನೆಕ್ಟ್ ಮಾಡಬೇಕು. ಮತ್ತು ಇಲ್ಲಿ ನಿಮಗೆ ಇಂಡಿಕೇಷನು ಚಾರ್ಜಿಂಗಲ್ಲಿ ರೆಡ್ ಇರುತ್ತೆ, ಫುಲ್ ಆದಾಗ ಬ್ಲೂ ಆಗುತ್ತೆ. ಓಕೆನಾ. ಸೊ ಈ ರೀತಿ ಇದೆ. ಆನ್ ಮಾಡೋಣ. ಆನ್ ಮಾಡೋಕ್ಕೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಬಾಟಮಲ್ಲಿ ಒಂದು ಸ್ವಿಚ್ ಕೊಟ್ಟಿದ್ವಿ, ಅದನ್ನು ಆನ್ ಮಾಡಬೇಕು. ಸೊ ಆನ್ ಮಾಡ್ತಿದ್ದಾಗ ನಿಮಗೆ ಒಂದು ಇಂಡಿಕೇಷನ್ ಟ್ರ್ಯಾಕ್ಟರ್ ಆನ್ ಆಗೋಕ್ಕೆ ಹೆಡ್ಲೈಟ್ ಕೂಡ ಆನ್ ಆಗುತ್ತೆ. ಹೆಡ್ಲೈಟ್ ಕೂಡ ನೀವು ನೋಡ್ಬೋದು, ಒಂದು ರಿಯಲಿಸ್ಟಿಕ್ ಲುಕ್ ಥರ ಫೀಲ್ ಆಗುತ್ತೆ. ಓಕೆನಾ. ನೋಡಿ ಯಾವ ರೀತಿ ಇದು ಕಾಣುತ್ತೆ ಅಂತ. ಸೊ ಪವರ್ಫುಲ್ಲಾಗೂ ಕೂಡ ಇದೆ. ಸೊ ಇದಕ್ಕೆ ರಿಮೋಟ್ ಕಂಟ್ರೋಲ್ಗೆ ನೀವು 2AA ಶೆಲ್ ಬ್ಯಾಟ್ರಿ ಯೂಸ್ ಮಾಡಬೇಕು. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಈ ಬ್ಯಾಟ್ರಿ ಇನ್ಕ್ಲೂಡ್ ಇರಲ್ಲ ಬಾಕ್ಸಲ್ಲಿ. ಸೊ ಇದರಲ್ಲಿ ನಿಮಗೆ ಫಾರ್ವರ್ಡು, ರಿವರ್ಸು, ಲೆಫ್ಟು, ರೈಟು. ಓಕೆ. ಸೊ ನೋಡಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಈ ರೀತಿ ನಿಮಗೆ ವರ್ಕ್ ಆಗುತ್ತೆ. ಸೊ ಕಂಪ್ಲೀಟ್ ಟ್ರ್ಯಾಕ್ಟರ್ ನಾನು ಇವತ್ತು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ರಿವ್ಯೂ ಮಾಡಿದ್ದೀನಿ. ಸೊ ಯಾರಿಗಾರು ಬೇಕು ಅಂದರೆ ನಮ್ಮ ವಾಟ್ಸಪ್ಗೆ DM ಮಾಡಿ. ಹಾಗೆ ನಮ್ಮ akarlab.in ಕೂಡ ನೀವು ಹೋಗಿ ಚೆಕ್ ಮಾಡ್ಬೋದು ಆ್ಯಂಡ್ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಸೊ ಈ ಕಂಪ್ಲೀಟ್ ಟ್ರ್ಯಾಕ್ಟರ್ ರಿವ್ಯೂ ಹೇಗಿದೆ ಅಂತ ಕಮೆಂಟ್ ಮಾಡಿ, ಆ್ಯಂಡ್ ಈ ಟ್ರ್ಯಾಕ್ಟರ್ ಕೂಡ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.